ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಶನಿವಾರ ನಮಗೆ ತ್ರಯೋದಶಿ ಬಂದರೆ ಅದು ಶನಿ ತ್ರಯೋದಶಿ ಅಂತ ಹೇಳ್ತೀವಿ. ಈ ದಿನ ಮುಖ್ಯವಾಗಿ ಮಾಡುವಂಥ ಪರಿಹಾರ ತುಂಬಾ ನಮ್ಮ ಸಮಸ್ಯೆಗಳನ್ನು ಬೇಗ ಪರಿಹಾರ ಮಾಡುತ್ತೆ. 90 ನಿಮಿಷದಲ್ಲೇ ಕಷ್ಟಗಳಿದ್ರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ದಾರಿಯನ್ನು ನಮಗೆ ಹುಡುಕೊಡುತ್ತೆ ಅಂತ ಹೇಳಬಹುದು. ಶನಿ ತ್ರಯೋದಶಿ ಅಂದರೆ ಶನಿವಾರ ಬಂದಿರೋದು ಇನ್ನೂ ಮುಖ್ಯವಾಗಿರುತ್ತೆ. ಯಾರು ತಂದೆ ತಾಯಿಯನ್ನು ತುಂಬ ಪ್ರೀತಿಸ್ತಾರೆ ಅವರ ಮೇಲೆ ಅಪಾರವಾದಂಥ ಆಶೀರ್ವಾದ ಅನ್ನೋದು ಶನಿ ದೇವರ ಕಡೆಯಿಂದ ಸಿಗುತ್ತೆ ಅಂತ ಹೇಳಬಹುದು. ಕಾಗೆ ಸಿಕ್ಕಿದ್ರೆ ಕಾಗೆಗೆ ಯಾವುದೇ ಒಂದು ಸಕಲ ಜೀವರಾಶಿಗಳಲ್ಲೂ ಕೂಡ ಭಗವಂತನು ನೋಡ್ತಾನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಮನೆಗಳ ಹತ್ತಿರ ಕಾಗೆ ಬಂದರೂ ಕೂಡ ನಿಮ್ಮ ಮನೆಯಲ್ಲಿ ಬಿಸ್ಕೆಟ್ಟು ತಿಂಡಿ ಏನೇ ಇರಲಿ ಅದನ್ನು ಕೊಡಿ, ಹಾಕಿಬಿಟ್ಟು ಓಂ ಶನೇಶ್ವರಾಯ ನಮಃ ಅಂತ ಹೇಳ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು ಎಲ್ಲರೂ ಏನು ಭಯಪಡ್ತೀವಿ ಅಂದರೆ ಶನಿದೇವರು ನಮ್ಮ ಜೀವನದಲ್ಲಿ ಬಂದರೆ ತುಂಬ ಕಷ್ಟಗಳು. ಯಾಕೆ ಕಷ್ಟ ಬರುತ್ತೆ ಅಂದರೆ ನಮ್ಮನ್ನು ಒಂದು ರೀತಿಯಲ್ಲಿ ತುಂಬ ಶಿಸ್ತಾಗಿ ನಾವು ಮುಂದೆ ಸಾಗೋದಕ್ಕೆ ಹಾಗೂ ಆ ಕಷ್ಟಗಳು ಯಾವುದೇ ರೀತಿಯಲ್ಲಿ ಬಂದಿದ್ದರೂ ಕೂಡ ಅದನ್ನು ನಾವು ಮೆಟ್ಟಿ ಮುಂದೆ ಹೋಗೋದಕ್ಕೆ ನಮ್ಮನ್ನು ಗಟ್ಟಿಯಾಗಿ ಮಾಡೋದಕ್ಕೆ ಭಗವಂತನು ಮಾಡ್ತಾನೆ. ಹಾಗೂ ನಾವು ಮಾಡುವಂಥ ಕೆಲಸ ಕರ್ಮ ಫಲಗಳ ಮೇಲೆ ಭಗವಂತನ ಆಶೀರ್ವಾದ ಸಿಗುತ್ತೆ. ಇದು ಮಾತ್ರ ಖಂಡಿತ. ನಾವು ಒಳ್ಳೆಯದು ಮಾಡಿದರೆ ತಪ್ಪದೇ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಈ ಪರಿಹಾರಗಳನ್ನು ಮುಖ್ಯವಾಗಿ ಶನಿವಾರದ ದಿನ ಮಾಡ್ಕೊಳ್ಳಿ. ಕೆಲವೊಂದು ವಸ್ತುಗಳನ್ನು ತಗೊಂಡು ಬರೋದಕ್ಕೆ ಹೋಗಬೇಡಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಕಬ್ಬಿಣದ ವಸ್ತುಗಳು, ವುಡ್ಡನ್ ವಸ್ತುಗಳು, ಪರಕೆ ಈ ಥರ ತಗೊಂಡು ಬಂದುಬಿಡ್ತಾರೆ. ತಗೊಂಡು ಬರೋದಕ್ಕೆ ಹೋಗಬೇಡಿ. ಸಂಜೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಮುಂಚೆ ಸ್ನಾನ ಮಾಡಿಕೊಳ್ಳುವಾಗ ಶಂಕು ಪುಷ್ಪಗಳನ್ನು ಸ್ವಲ್ಪ ಹಾಕ್ಕೊಳ್ಳಿ, ಎಳ್ಳನ್ನು ಸ್ವಲ್ಪ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕಿ. ಇದು ಆರೋಗ್ಯವರ್ಧಕವಾಗಿರುತ್ತೆ ಹಾಗೂ ನಮಗಿರುವಂಥ ಶನಿ ದೋಷಗಳು ನಿವಾರಣೆ ಆಗುತ್ತೆ. ಶಂಕು ಪುಷ್ಪ ಅನ್ನುವಂಥದ್ದು ಅತೀಂದ್ರಿಯ ಶಕ್ತಿಗಳನ್ನು ಹೊಂದಿರುವಂಥದ್ದು, ದೈವಿಕ ಶಕ್ತಿ ಹೊಂದಿರುವಂಥದ್ದು, ಭಗವಂತನಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು, ಶನೇಶ್ವರನಿಗೆ ತುಂಬ ಇಷ್ಟವಾಗುವಂಥದ್ದು. ಹಾಗೆ ಶಿವಸ್ವಾಮಿಗೆ ಈ ಹೂವು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಸಿಕ್ಕಿದ್ರೆ ಇದನ್ನು ನೀವು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟಿದೆ ನೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ. ನಮಗಿರುವಂಥ ಏನೇ ಒಂದು ಶನಿ ದೋಷಗಳಿಂದ ನಾವು ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನುವಂಥವರು ತಪ್ಪದೆ ಎಳ್ಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಇರುವಂಥ ಮೂಳೆಗಳು ತುಂಬ ಸ್ಟ್ರಾಂಗಾಗಿ ಆಗುತ್ತೆ, ಅಂದರೆ ತುಂಬ ಗಟ್ಟಿಯಾಗುತ್ತೆ. ಹಾಗೂ ಚರ್ಮ ಒಂಥರ ಸುಕ್ಕಟ್ಟಿರುತ್ತೆ ನೋಡಿ, ಒಂಥರ ಡ್ರೈ ಆಗಿರುತ್ತೆ, ಅದು ಎಲ್ಲವೂ ಕೂಡ ತುಂಬಾ ಕಾಂತಿಯುತವಾಗಿ ಆಗುತ್ತೆ. ಇದು ಆರೋಗ್ಯ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯದು ಸ್ನೇಹಿತರೆ. ಇನ್ನು ಮುಖ್ಯವಾಗಿ ನಮ್ಮ ಮನೆ ಒಳಗಡೆ ಶ್ರೀ ಮಹಾಲಕ್ಷ್ಮಿ ಬರಬೇಕು ಅಂದರೂ ಕೂಡ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತಾಯಿ ಬರ್ತಾಳೆ. ಒಂದು ಗ್ಲಾಸಲ್ಲಿ ನೀರನ್ನು, ಶುದ್ಧವಾಗಿರುವಂಥ ನೀರನ್ನು ಸ್ವಲ್ಪ ತಗೊಂಡು ಕರ್ಪೂರವನ್ನು ಸ್ಮ್ಯಾಶ್ ಮಾಡಿ ಅದರಲ್ಲಿ ಹಾಕಿ ಅರಿಶಿಣ ಕುಂಕುಮ ಒಂದೊಂದು ಚಿಟಿಕೆ ಹಾಕಿ, ಇದಕ್ಕೆ ರೋಸ್ ವಾಟರ್ ಆಗಿರಬಹುದು, ಹಾಗೆ ಪರ್ಫ್ಯೂಮ್ ಯಾವುದು ಇದ್ದರೂ ಅದನ್ನು ಒಂದು 2 ಹನಿಯಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಮನೆಯ ಹೊಸ್ತಿಲಿನ ಮೇಲೆ ಪ್ರೋಕ್ಷಣೆ ಮಾಡಿ ಚೆಲ್ಲಿ. ಯಾಕಂದರೆ ಈ ದಿನ ನಾವು ಶನೇಶ್ವರನನ್ನು ಪೂಜಿಸುವಂಥದ್ದು, ಶ್ರೀ ಮಹಾವಿಷ್ಣುವನ್ನು ಪೂಜಿಸುವಂಥದ್ದು, ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು. ಅದಕ್ಕೋಸ್ಕರ ಶ್ರೀ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ಸಂಧ್ಯಾ ಸಮಯದಲ್ಲಿ, ಪ್ರದೋಷದ ಕಾಲದಲ್ಲಿ ತಪ್ಪದೇ ಬರ್ತಾಳೆ. ಆ ಸಮಯಕ್ಕೆ ನಾವು ಇದನ್ನು ಮಾಡಿಕೊಂಡ್ರೆ, ಪ್ರೋಕ್ಷಣೆ ಮಾಡಿದ್ರೆ ಸಾಕು, ನಮ್ಮ ಮನೆಯ ಸುತ್ತಮುತ್ತ ವಾತಾವರಣ ತುಂಬ ಶುದ್ಧವಾಗುತ್ತೆ, ಸುಗಂಧಭರಿತವಾಗಿರುತ್ತೆ, ತಾಯಿ ಮನೆ ಒಳಗಡೆ ಬರ್ತಾಳೆ. ಇನ್ನು ಮುಖ್ಯವಾಗಿ ಈ ಅರಿಶಿಣ ನೀರಿನ ಪರಿಹಾರ ಮಾಡ್ಕೊಳ್ಳಿ. ಎಷ್ಟೋ ಜನ ಮಕ್ಕಳು ದೊಡ್ಡವರಾಗಿರ್ತಾರೆ, ತಂದೆ ತಾಯಿಗೆ ಸರಿಯಾಗಿ ಮಾತು ಕೇಳ್ತಾ ಇರೋದಿಲ್ಲ, ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ, ಮನೆಯಲ್ಲಿ ಯಾರಾದರೂ ಕೂಡ ತುಂಬ ಕೆಟ್ಟದಾಗಿ ನಡ್ಕೊಳ್ತಾ ಇರ್ತಾರೆ, ಹಿಂಸೆ ಮಾಡ್ತಾ ಇರ್ತಾರೆ, ಸರಿಯಾಗಿ ಜೀವನ ಅರ್ಥ ಮಾಡ್ಕೊಳ್ದೆ ಹೆಂಗಂದರೆ ಹಂಗೆ ಮನೆಯಲ್ಲಿ ನಡ್ಕೊಳ್ತಾ ಇರ್ತಾರೆ. ಮನೆಯಲ್ಲಿ ನಾವು ಯಾಕಪ್ಪ ಇದ್ದೀವಿ ಅನ್ನುವ ರೀತಿಯಲ್ಲಿ ಸೃಷ್ಟಿ ಆಗಿಬಿಡುತ್ತೆ. ಹೆಣ್ಮಕ್ಳಿಗೂ ಕೂಡ ಕಷ್ಟ ಆಗಿಬಿಡುತ್ತೆ, ಕಣ್ಣೀರು ಹಾಕ್ತಾ ಇರ್ತಾರೆ, ಯಾವ ಕಡೆ ಕೂಡ ಸಹಾಯನೇ ಇರೋದಿಲ್ಲ, ತವ್ರ ಮನೆ ಕಡೆ ಇರೋದಿಲ್ಲ, ಈ ಕಡೆ ಗಂಡನ ಮನೆ ಕಡೆ ಇರೋದಿಲ್ಲ, ಯಾರಿಗೆ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಒಂದು ಸಮಸ್ಯೆನ ಎಷ್ಟು ಬಾರಿ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಅಂತಹ ನಕಾರಾತ್ಮಕ ಶಕ್ತಿಗಳಿದ್ದಾಗ ನಮಗೊಂಥರ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ. ನಾವು
ಒಂದು ಆದಾಯದ ದಾರಿಗಳನ್ನು ಹುಡುಕೊಳ್ತೀವಿ. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ನಾವು ಬದುಕ್ತೀವಿ ಅನ್ನುವಂಥ ಆತ್ಮಸ್ಥೈರ್ಯ ನಮಗೆ ಬರುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ. ಒಂದು ಅರಿಶಿಣದ ನೀರನ್ನು ನೀವು ರೆಡಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಕುಂಕುಮವನ್ನು ಹಾಕಬೇಕು. ಮುಖ್ಯವಾಗಿ ಇದಕ್ಕೆ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಬಂದು ನರದೃಷ್ಟಿಯನ್ನು ತೆಗೆದು ಓಡಿಸುತ್ತೆ. ನರದೃಷ್ಟಿ ಅನ್ನುವಂಥದ್ದು ಎಷ್ಟು ದೊಡ್ಡ ದೊಡ್ಡ ಬಂಡೆಗಳನ್ನೇ ಒಡೆದು ಬಿಸಾಕುತ್ತೆ. ಹೌದು ಸ್ನೇಹಿತರೆ, ಅಷ್ಟೊಂದು ಕೆಟ್ಟದ್ದಾಗಿರುತ್ತೆ ಮನುಷ್ಯನ ಕಣ್ಣು ದೃಷ್ಟಿ. ಚೆನ್ನಾಗಿದ್ದಾರೆ ಅಂದರೆ ಸಾಕು, ಅಲ್ಲಿ ಎಲ್ಲವೂ ಕೆಟ್ಟೋಗುತ್ತೆ. ಕಲ್ಲುಪ್ಪನ್ನು ತಗೊಳ್ಳಿ. ದುಡ್ಡು ಕಾಸಿನ ಸಮಸ್ಯೆಗಳು ಮನೆಯಲ್ಲಿ ತುಂಬ ಜೋರಾಗಿ ನಮಗೆ ಕಲಹಗಳು ನಡೀತಾ ಇದ್ದರು, ಇವುಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ವಸ್ತುಗಳು ನಮಗೆ ಸಹಾಯ ಮಾಡುತ್ತೆ. ಇಷ್ಟನ್ನು ನಾವು ಅರಿಶಿಣದ ನೀರಲ್ಲಿ ಮಿಕ್ಸ್ ಮಾಡಿಕೊಂಡಾಗ ಅರಿಶಿಣ ಅನ್ನುವಂಥದ್ದು ನಮ್ಮ ಗಾಳಿಯನ್ನೇ ಶುದ್ಧಿ ಮಾಡುತ್ತೆ, ಮನೆಯಲ್ಲಿ ಶುದ್ಧ ಮಾಡುತ್ತೆ, ವಾತಾವರಣ ಶುದ್ಧಿ ಮಾಡುತ್ತೆ, ನಮ್ಮ ಆಲೋಚನೆಗಳು ಕೂಡ ಶುದ್ಧಿಯಾಗುತ್ತೆ ಅಂತ ಹೇಳಬಹುದು. ತುಂಬಾ ಚೆನ್ನಾಗಿರುವಂಥದ್ದು, ವೆರಿ ಪವರ್ಫುಲ್ಲು. ಈ ಅರಿಶಿಣದ ನೀರು ನಮ್ಮ ಸಮಸ್ಯೆಗಳನ್ನು ಬೇಗನೆ ಅರ್ಥ ಮಾಡಿಕೊಳ್ಳುತ್ತೆ. ನೀರು ಅನ್ನುವಂಥದ್ದು ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತೆ, ಬೇಗ ನಕಾರಾತ್ಮಕ ಶಕ್ತಿಗಳನ್ನು ಹಿಡಿದಿಟ್ಕೊಳ್ಳುತ್ತೆ. ಈ ವಸ್ತುಗಳೆಲ್ಲವೂ ಕೂಡ ನಾವು ಮಿಕ್ಸ್ ಮಾಡಿರ್ತೀವಲ್ವ, ನಮ್ಗೆ ಯಾರಿಗೆ ಈ ರೀತಿಯ ಕಷ್ಟಗಳಿರುತ್ತೆ ನೋಡಿ, ಅಂತಹವರು ತಪ್ಪದೆ ಭಗವಂತನನ್ನು ನೆನೆಸ್ಕೊಳ್ತಾ, ಕಲಿಯುಗದ ಭಗವಂತನು ಅಂದರೆ ಶ್ರೀ ಮಹಾವಿಷ್ಣು, ಯಾವುದೇ ರೀತಿಯ ಬಡ್ಡಿ, ಸಾಲ, ಕಷ್ಟ, ನೋವು ಈ ಥರ ಇದ್ದಾಗ ಅವುಗಳನ್ನು ಭಗವಂತ ನಿನ್ನ ಪಾದದ ಹತ್ತಿರ ಹಾಕ್ತಾಯಿದ್ದೀನಿ, ನೀನೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ಅಂತಂದ್ಬಿಟ್ಟು ಕೇಳಿಕೊಂಡು ನೀವು ಈ ಪರಿಹಾರವನ್ನು ಸಂಜೆ ಮಾಡಿಕೊಳ್ಬೇಕು. ತಲೆ ಸುತ್ತು ಇದನ್ನು ಸುತ್ತಕೊಳ್ಬೇಕು ಸ್ನೇಹಿತರೆ. ಸುತ್ತಿದಾಗ ಏನಾಗುತ್ತೆ ಅಂದರೆ ನಾವು ಮಾಡುವಂಥ ಆಲೋಚನೆಗಳು, ನಮ್ಮ ದೇಹದ ಮೇಲೆ ಇರುವಂಥ ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡ್ತಾ ಇರ್ತೀವಲ್ವ, ಪಾಸಿಟಿವ್ಗಿಂತ ಜಾಸ್ತಿ ನೆಗೆಟಿವ್ ಅನ್ನುವಂಥದ್ದು ಅಟ್ರ್ಯಾಕ್ಟ್ ಆಗುತ್ತೆ. ಅದನ್ನೆಲ್ಲವೂ ಕೂಡ ಇದು ಹೇಳ್ಕೊಳ್ಳುತ್ತೆ. ಅದಕ್ಕೆ ನಾವು ಯಾರಿಗೂ ಕೂಡ ಇದು ನೋಡದೆ ಗುಟ್ಟಾಗಿ ಆದಷ್ಟು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ಈ ಥರ ಮಾಡಿಬಿಟ್ಟು ನಿಮ್ಮ ತಲೆ ಸುತ್ತಕೊಳ್ಬೇಕು. ತದನಂತರ ಇದನ್ನು ತಗೊಂಡೋಗಿ ಚರಂಡಿಗೆ ಹಾಗೆ ಬಿಸಾಕಿಬಿಡಬೇಕು, ಚೆಲ್ಲಿಬಿಟ್ಟು ಏನು ಮಾಡಬೇಕು, ಗಾಜಿನ ಲೋಟವನ್ನು ಮನೆಯ ಹೊರಗಡೆನೇ ತೊಳಿಬೇಕು. ನಿಮಗೆ ಮನೆಯ ಹೊರಗಡೆ ಕೈ ಕಾಲು ಮುಖ ತೊಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ನೀವು ನೋಡಿಕೊಂಡಿದ್ದೆ ಕೈ ಕಾಲು ಮುಖ ತೊಳ್ಕೊಂಡು ಗಾಜಿನ ಲೋಟವನ್ನು ತೊಳ್ಕೊಂಡು ಮನೆ ಒಳಗಡೆ ಹೋಗಿ ಸ್ನೇಹಿತರೆ. ನಮ್ಮ ಮೇಲೆ ಇರುವಂಥ ಪೀಡೆ ದರಿದ್ರ ಏನಿರುತ್ತೆ ನೋಡಿ, ಅದು ಎಲ್ಲವೂ ಕೂಡ ನಾವು ತೊಳ್ಕೊಂಡು ಹೋದಾಗ ತುಂಬ ಚೆನ್ನಾಗಾಗುತ್ತೆ. ಮನೆ ಒಳಗಡೆ ಹಾಗೆ ಹೋಗೋದಕ್ಕೆ ಹೋಗ್ಬೇಡಿ. ನಾವು ಮಾಡಿರುವಂಥ ಪರಿಹಾರಗಳು ವ್ಯರ್ಥ ಆಗಿಬಿಡುತ್ತೆ. ಎಲ್ಲವೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ. ಧನ್ಯವಾದ.